ಚೆನಾಬ್ ನದಿಗೆ ಬೃಹತ್ ಸುರಂಗ. ಪಾಕ್ ಮೇಲೆ ಭಾರತ ವಾಟರ್ ಸ್ಟ್ರೈಕ್. ಪಹಲ್ಗಾಮ್ ದಾಳಿ ನಂತರ ಪಾಕ್ ಬಾಲ ಕತ್ತರಿಸೋಕೆ ನೀರನ್ನೇ ಅಸ್ತ್ರ ಮಾಡ್ಕೊಂಡಿರೋ ಭಾರತ ಈಗ ಶತ್ರು ದೇಶಕ್ಕೆ ಮತ್ತೊಂದು ಭಾರೀ ಪೆಟ್ಟು ಕೊಡೋಕೆ ಸಜ್ಜಾಗ್ತಿದೆ. ಹೌದು, ಇದೀಗ ಪಾಕ್ ಜೀವನಾಡಿ ಭೋರ್ಗರೆಯೋ ಚೆನಾಬ್ ನದಿಗೆ ಬೃಹತ್ ಸುರಂಗ ಕೊರೆಯೋಕೆ ಭಾರತ ಮುಂದಾಗಿದೆ. ಹಿಮಾಲಯದ ಎದೆ ಸೀಳಿ ಬರೋಬ್ಬರಿ 8.7 ಕಿಲೋಮೀಟರ್ ಉದ್ದದ ದೊಡ್ಡ ಟನಲ್ ಕೊರೆಯಲಾಗ್ತಿದೆ. ಚೆನಾಬ್ ನದಿ ಮೇಲೆ ಬರೋಬ್ಬರಿ 2600 ಕೋಟಿ ರೂಪಾಯಿ ವೆಚ್ಚದ 2 ಮೆಗಾ ಪ್ರಾಜೆಕ್ಟ್ಗಳಿಗೆ ಭಾರತ ಕೈ ಹಾಕಿದೆ. ಈ ಸುದ್ದಿ ಕೇಳಿದೆ ತಡ ಇಸ್ಲಾಮಾಬಾದ್ನಲ್ಲಿ ನಡುಕ ಶುರುವಾಗಿದೆ. ಅಷ್ಟಕ್ಕೂ ಹಿಮಾಚಲದ ಆ ಬೆಟ್ಟದೊಳಗೆ ನಡೀತಿರೋ ಆ ಇಂಜಿನಿಯರಿಂಗ್ ಮ್ಯಾಜಿಕ್ ಏನು? ಈ 8.7 ಕಿಲೋಮೀಟರ್ ಸುರಂಗ ಪಾಕ್ಗೆ ಹೋಗೋ ನೀರನ್ನ ದಿಕ್ಕು ತಪ್ಪಿಸೋದು ಹೇಗೆ? ಒಂದೇ ಒಂದು ಗುಂಡು ಹಾರಿಸದೆ ನೀರನ್ನೇ ಅಸ್ತ್ರವಾಗಿ ಬಳಸಿಕೊಳ್ಳೋ ಭಾರತದ ಈ ವಾಟರ್ ಸ್ಟ್ರೈಕ್ ಪ್ಲಾನ್ ಏನು? ಬನ್ನಿ ಪಾಕ್ಗೆ ನಡುಕ ಹುಟ್ಟಿಸಿರೋ ಈ ಆಪರೇಷನ್ ಚೆನಾಬ್ ಬಗ್ಗೆ ಇವತ್ತು ಕಂಪ್ಲೀಟ್ ಆಗಿ ತಿಳ್ಕೊಳ್ಳೋಣ. 80% ನೀರು ಫ್ರೀ, 60 ವರ್ಷಗಳ ನಮ್ಮ ತಪ್ಪು. ಅಷ್ಟಕ್ಕೂ ಈಗ ಏಕಾಏಕಿ ಬೆಟ್ಟ ಕೊರೆಯೋ ಸುರಂಗ ನಿರ್ಮಿಸೋ ಅಗತ್ಯ ಭಾರತಕ್ಕೆ ಯಾಕೆ ಬಂತು? ಇದರ್ಥ ಆಗ್ಬೇಕು ಅಂದ್ರೆ ಸ್ವಲ್ಪ ಇತಿಹಾಸದ ಪುಟ ತಿರುವಿ ನೋಡ್ಬೇಕು. 1960ರ ಸೆಪ್ಟೆಂಬರ್ 19 ವಿಶ್ವ ಬ್ಯಾಂಕ್ ಮಧ್ಯಸ್ಥಿಕೆಯಲ್ಲಿ ಕರಾಚಿಯಲ್ಲಿ ಒಂದು ಒಪ್ಪಂದ ಆಗತ್ತೆ. ಅದೇ ಸಿಂಧೂ ಜಲ ಒಪ್ಪಂದ. ಇದರ ಪ್ರಕಾರ ಪೂರ್ವದ ನದಿಗಳಾದ ರಾವಿ, ಬಿಯಾಸ್, ಸಟ್ಲೇಜ್ ಸಂಪೂರ್ಣವಾಗಿ ನಮಗೆ ಬಂತು. ಆದ್ರೆ ಪಶ್ಚಿಮದ ನದಿಗಳಾದ ಸಿಂಧೂ, ಝೇಲಂ ಮತ್ತು ಚೆನಾಬ್ ಪಾಕಿಸ್ತಾನದ ಪಾಲಾಯ್ತು. ಆದ್ರೆ ಗಮನಿಸಬೇಕಾದ ಪಾಯಿಂಟ್ ಅಂದ್ರೆ ಪಾಕಿಸ್ತಾನಕ್ಕೆ ಬಿಟ್ಟ ಆ 3 ನದಿಗಳ ಮೇಲೆ ಭಾರತಕ್ಕೂ ಕೆಲವು ಹಕ್ಕುಗಳಿದ್ವು. ಇದು ಒಪ್ಪಂದದಲ್ಲಿ ಸ್ಪಷ್ಟವಾಗಿ ಬರ್ತಿತ್ತು. ಅಂದ್ರೆ ನೀರನ್ನ ಶಾಶ್ವತವಾಗಿ ತಡೆದು ನಿಲ್ಲಿಸೋವಂತಿಲ್ಲ, ದೊಡ್ಡ ದೊಡ್ಡ ರಿಸರ್ವಾಯರ್ ಕಟ್ಟುವಂತಿಲ್ಲ. ಆದ್ರೆ ನಮ್ಮ ಕುಡಿಯುವ ನೀರಿಗೆ, ಮಿತವಾದ ಕೃಷಿಗೆ ಹಾಗೂ ನೀರನ್ನ ಬಳಸಿಕೊಂಡು ಮತ್ತೆ ನದಿಗೆ ಬಿಡೋ ರನ್ ಆಫ್ ದಿ ರಿವರ್ ಪ್ರಾಜೆಕ್ಟ್ಗಳಿಗೆ ಆ ನೀರನ್ನ ನಾವು ಧಾರಾಳವಾಗಿ ಬಳಸಬಹುದಿತ್ತು. ಆದ್ರೆ ನಾವೇನ್ ಮಾಡಿದ್ವಿ? 60 ವರ್ಷ, 6 ದಶಕಗಳ ಕಾಲ ನಮ್ಮ ಹಕ್ಕನ್ನ ನಾವೇ ಮರೆತು ಕೂತ್ವಿ. ಯೋಚನೆ ಮಾಡಿ, ಜಮ್ಮು ಕಾಶ್ಮೀರದಲ್ಲಿ ನಮಗೆ ಈ ಪಶ್ಚಿಮದ ನದಿಗಳಿಂದ ಬರೋಬ್ಬರಿ 16,475 ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದನೆ ಮಾಡೋ ಕೆಪಾಸಿಟಿ ಇತ್ತು. ಆದ್ರೆ ನಾವು ಮಾಡಿದ್ದು ಕೇವಲ 3,263 ಮೆಗಾವ್ಯಾಟ್. ಅಂದ್ರೆ ನಮ್ಮ ಪಾಲಿನ 19ರಿಂದ 20% ನೀರನ್ನ ಮಾತ್ರ ನಾವು ಯೂಸ್ ಮಾಡಿದ್ವಿ. ಉಳಿದ 80% ನೀರನ್ನ ಯಾವ ಅಡ್ಡಿನೂ ಇಲ್ಲದೆ ಫ್ರೀಯಾಗಿ ಪಾಕಿಸ್ತಾನಕ್ಕೆ ಬಿಟ್ವಿ. ನಮ್ಮ ಜನಕ್ಕೆ ಕರೆಂಟ್ ಇಲ್ಲ, ಆದ್ರೂ ಶತ್ರು ದೇಶಕ್ಕೆ ನೀರು ಕೊಟ್ವಿ. ಆದ್ರೆ ಪಹಲ್ಗಾಮ್ ದಾಳಿ ನಂತರ ಸೀನ್ ಕಂಪ್ಲೀಟ್ ಬದಲಾಗಿದೆ. ಸಿಂಧೂ ಜಲ ಒಪ್ಪಂದವನ್ನೇ ಅಮಾನತಿನಲ್ಲಿಟ್ಟಿರೋ ಭಾರತ ಇನ್ಮುಂದೆ ನಮ್ಮ ಪಾಲಿನ ನೀರನ್ನ ಸಂಪೂರ್ಣವಾಗಿ ನಾವೇ ಬಳಸ್ಕೊಳ್ತೀವಿ ಅಂತ ಮುಂದಾಗಿದೆ. ಸುಮ್ನೆ ಹೇಳಿಕೆ ಕೊಟ್ಟಿಲ್ಲ, ಸಾವಿರಾರು ಕೋಟಿ ಸುರಿದು ಗ್ರೌಂಡ್ ಲೆವೆಲ್ನಲ್ಲಿ ಕೆಲಸ ಶುರು ಮಾಡಿದೆ. ಆ ಕೆಲಸದ ಮೊದಲ ಭಾಗವೇ ಈ ಟನಲ್ ಪ್ರಾಜೆಕ್ಟ್. ಚೆನಾಬ್ ಟು ಬಿಯಾಸ್ ನದಿ ತಿರುಗಿಸೋ ಮಹಾ ಸಾಹಸ. ಈ 2 ಯೋಜನೆಗಳಲ್ಲಿ ಅತ್ಯಂತ ಮಹತ್ವಾಕಾಂಕ್ಷೆಯ ಪ್ರಾಜೆಕ್ಟ್ ಅಂದ್ರೆ ಈ ಚೆನಾಬ್ ಬಿಯಾಸ್ ಲಿಂಕ್ ಟನೆಲ್ ಪ್ರಾಜೆಕ್ಟ್. ಅಂದ್ರೆ ಚೆನಾಬ್ ನದಿಯನ್ನ ಬಿಯಾಸ್ಗೆ ಲಿಂಕ್ ಮಾಡೋದು. ನ್ಯಾಷನಲ್ ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಕಾರ್ಪೊರೇಷನ್, ಶಾರ್ಟ್ ಆಗಿ NHPC, ಇವರು ಈ ಭಾರಿ ಪ್ರಾಜೆಕ್ಟ್ ಕೈಗೆತ್ತಿಕೊಂಡಿದ್ದಾರೆ. 2,352 ಕೋಟಿ ರೂಪಾಯಿ ವೆಚ್ಚದಲ್ಲಿ ಮಾಡ್ತಿದೆ. ಜಾಗ ಹಿಮಾಚಲ ಪ್ರದೇಶದ ಲಾಹೌಲ್ ಸ್ಪಿತಿ ಕಣಿವೆ, ಅಟಲ್ ಟನೆಲ್ ಹತ್ರ ಇರೋ ಖೋಸ್ಕರ್ ಗ್ರಾಮದ ಪಕ್ಕ. ಅಷ್ಟಕ್ಕೂ ಈ ನದಿನ ಎಲ್ಲಿಂದ ಎಲ್ಲಿಗೆ ತಿರುಗಿಸ್ತಾರೆ? ಇದರ ಪ್ಲಾನ್ ಏನು ಅಂತ ಕೇಳಿದ್ರೆ ನೀವು ನಿಜಕ್ಕೂ ದಂಗಾಗ್ತೀರಾ. ಈ ಲಾಹೌಲ್ ಸ್ಪಿತಿ ಕಣಿವೆಯಲ್ಲಿ ಪಾಕ್ ಕಡೆಗೆ ಹರಿಯೋ ಚೆನಾಬ್ ನದಿಗೆ ಒಂದು ಉಪನದಿ ಇದೆ. ಅದರ ಹೆಸರು ಚಂದ್ರಾ ನದಿ. ಈ ಚಂದ್ರಾ ನದಿಯಲ್ಲಿ ಹರಿಯೋ ಹೆಚ್ಚುವರಿ ನೀರನ್ನ ಎಳೆದು ತಂದು ಬಿಯಾಸ್ ನದಿಗೆ ಸೇರಿಸೋದು ಇವರ ಪ್ಲಾನ್. ಇದನ್ನ ಇಂಟರ್ ಬೇಸಿನ್ ರಿವರ್ ಲಿಂಕಿಂಗ್ ಅಂತಾರೆ. ಅಂದ್ರೆ ಒಂದು ನದಿ ಪಾತ್ರದ ನೀರನ್ನ ಮತ್ತೊಂದು ನದಿ ಪಾತ್ರಕ್ಕೆ ವರ್ಗಾಯಿಸೋದು. ಇದು ಹೇಳೋಕೆ ಸುಲಭ, ಆದ್ರೆ ಗ್ರೌಂಡ್ ಅಲ್ಲಿ ಮಾಡೋದು ಹೆಂಗೆ? ಇದರ ಮೊದಲ ಹಂತವಾಗಿ ಲಾಹೌಲ್ ಕಣಿವೆಯಲ್ಲಿ ನದಿಗೆ ಅಡ್ಡಲಾಗಿ ಬರೋಬ್ಬರಿ 19 ಮೀಟರ್ ಎತ್ತರದ ಬ್ಯಾರೇಜ್ ಕಟ್ತಿದ್ದಾರೆ. ಆ ಬ್ಯಾರೇಜ್ ಮೂಲಕ ನೀರನ್ನ ಕಂಟ್ರೋಲ್ ಮಾಡಿ ಅಲ್ಲಿಂದ ಬೃಹತ್ ಹೈಡ್ರಾಲಿಕ್ ಇನ್ಫ್ರಾಸ್ಟ್ರಕ್ಚರ್ ಬಳಸಿ ಹಿಮಾಲಯದ ಕಠಿಣ ಕಲ್ಲು ಬಂಡೆಗಳನ್ನ ಕೊರಿತಾರೆ. ಹೀಗೆ ಬೆಟ್ಟ ಕೊರೆದು ಬರೋಬ್ಬರಿ 8.7 ಕಿಲೋಮೀಟರ್ ಉದ್ದದ ಸುರಂಗದ ಮೂಲಕ ನೀರನ್ನ ಪಾಸ್ ಮಾಡ್ತಾರೆ. ಈ ಸುರಂಗದಿಂದ ಹೊರಬರೋ ನೀರು ನೇರವಾಗಿ ಬಿಯಾಸ್ ನದಿಯನ್ನ ಸೇರುತ್ತೆ. ಅಂದ್ರೆ ಪಾಕಿಸ್ತಾನದ ಕಡೆ ಹೋಗ್ತಿದ್ದ ನೀರನ್ನ ಮಧ್ಯದಲ್ಲೇ ಯೂಟರ್ನ್ ಹೊಡ್ಸಿ ಇಂಡಿಯಾದ ಕಡೆ ಹರಿಸ್ತಾರೆ. ಇದರಿಂದ ನಮ್ಗೆ ಲಾಭ ಅಂತೀರಾ? ಲಾಭ ಒಂದೆರಡಲ್ಲ. ಈ ನೀರು ಬಿಯಾಸ್ ನದಿಗೆ ಸೇರ್ತಿದ್ದ ಹಾಗೆ ಅದು ನೇರವಾಗಿ ಪಂಜಾಬ್, ಹರಿಯಾಣ ಮತ್ತು ರಾಜಸ್ಥಾನದ ಕಡೆ ಹರಿಯುತ್ತೆ. ರಾಜಸ್ಥಾನದಲ್ಲಿ ನೀರಿನ ಸಮಸ್ಯೆ ಎಷ್ಟು ಅಂತ ನಿಮ್ಗೆ ಗೊತ್ತೇ ಇದೆ. ಈಗಾಗಲೇ ರಾಜಸ್ಥಾನ ಸರ್ಕಾರ ನಮಗೆ ಕುಡಿಯೋಕೆ 1.0 MAF, ಕೃಷಿಗೆ 1.0 MAF ಮತ್ತು ಫ್ಯಾಕ್ಟರಿಗಳಿಗೆ 0.2 MAF ನೀರು ಬೇಕು ಅಂತ ಡಿಮ್ಯಾಂಡ್ ಇಟ್ಟಿದೆ. MAF ಅಂದ್ರೆ ಮಿಲಿಯನ್ ಏಕರ್ ಫೀಟ್. ಈ ನೀರನ್ನ ಪೂರೈಸೋಕೆ ಟನೆಲ್ ಒಂದು ದೊಡ್ಡ ಅಸ್ತ್ರ ಆಗಲಿದೆ.
ಒಂದ್ ಕಡೆ ನಮ್ಮ ರೈತರಿಗೆ ನೀರು ಸಿಗುತ್ತೆ, ಇನ್ನೊಂದ್ ಕಡೆ ಪಾಕಿಸ್ತಾನಕ್ಕೆ ಹೋಗೋ ನೀರಿನಲ್ಲಿ ಕಡಿತ ಆಗತ್ತೆ. ಏಕಕಾಲದಲ್ಲಿ 2 ಟಾರ್ಗೆಟ್ ರೀಚ್ ಆಗ್ತಿದೆ. ಸಲಾಲ್ ಡ್ಯಾಮ್ ಸರ್ಜರಿ, ಹೂಳು ಔಟ್, ಕರೆಂಟ್ ಇನ್. ಒಂದ್ ಕಡೆ ನದಿಯ ದಿಕ್ಕನ್ನೇ ಬದಲಾಯಿಸ್ತಿರೋ ಭಾರತ ಇನ್ನೊಂದ್ ಕಡೆ ಅದೇ ಚೆನಾಬ್ ನದಿಯ ಹಳೆಯ ಡ್ಯಾಮ್ ಒಂದಕ್ಕೆ ಸರ್ಜರಿ ಮಾಡೋಕೆ ಹೊರಟಿದೆ. ಜಮ್ಮು ಕಾಶ್ಮೀರದ ರಿಯಾಸಿ ಜಿಲ್ಲೆಯಲ್ಲಿ ಸಲಾಲ್ ಡ್ಯಾಮ್ ಅಂತ ಒಂದಿದೆ. ಚೆನಾಬ್ ನದಿಗೆ ಕಟ್ಟಿರೋ ಡ್ಯಾಮ್ ಇದು. ದಶಕಗಳಿಂದ ಈ ಡ್ಯಾಮ್ ಒಂದು ದೊಡ್ಡ ಸಮಸ್ಯೆಯಿಂದ ನರಳ್ತಿತ್ತು. ಹೂಳು ತುಂಬ್ಕೋತಿತ್ತು. ಡ್ಯಾಮ್ಗಳಿಗೆ ಹೂಳು ಅಂದ್ರೆ ಮನುಷ್ಯನಿಗೆ ಕ್ಯಾನ್ಸರ್ ಇದ್ದ ಹಾಗೆ. ಹಿಮಾಲಯದಿಂದ ಭರಪೂರ ನೀರು ಹರಿದು ಬರುತ್ತೆ, ಜೊತೆಗೆ ಅಪಾರ ಪ್ರಮಾಣದ ಮಣ್ಣು, ಕೆಸರು, ಕಲ್ಲುಗಳನ್ನ ಹೊತ್ತು ತರುತ್ತೆ. ಇದೆಲ್ಲ ಬಂದು ಈ ಸಲಾಲ್ ಡ್ಯಾಮ್ನಲ್ಲಿ ತುಂಬಿಟ್ಟಿತ್ತು. ಪರಿಸ್ಥಿತಿ ಎಷ್ಟು ವರ್ಸ್ಟ್ ಆಗಿದೆ ಅಂದ್ರೆ ಈ ಡ್ಯಾಮ್ ಕಟ್ಟಿದಾಗ 284 MCM ನೀರು ನಿಲ್ಸೋ ಕೆಪಾಸಿಟಿ ಇತ್ತು. ಆದ್ರೆ ಈ ಮಣ್ಣು ತುಂಬಿಕೊಂಡು ಅದರ ಕೆಪಾಸಿಟಿ ಈಗ ಬರೀ 14 MCMಗೆ ಕುಸಿದು ಹೋಗಿದೆ. ಅಂದ್ರೆ ಡ್ಯಾಮ್ನ 95% ಜಾಗದಲ್ಲಿ ಬರೀ ಮಣ್ಣೇ ಇದೆ. ಹಾಗ್ ನೋಡಿದ್ರೆ ದಶಕಗಳ ಹಿಂದೆ ಈ ಡ್ಯಾಮ್ ಕಟ್ಟೋವಾಗ ಈ ಹೂಳನ್ನ ಹೊರಹಾಕೋಕೆ ಕೆಳಭಾಗದಲ್ಲಿ ದೊಡ್ಡ ರಂಧ್ರಗಳನ್ನ ಅಂದ್ರೆ ಸ್ಲೂಸ್ ಗೇಟ್ ಅನ್ನ ಇಡಲಾಗಿತ್ತು. ಆದ್ರೆ ಇದರಿಂದ ನಮಗೆ ನೀರು ಕಮ್ಮಿ ಆಗುತ್ತೆ ಅಂತ ಪಾಕಿಸ್ತಾನ ಖ್ಯಾತೆ ತೆಗೆದಿತ್ತು. ಆಗಿನ ಸರ್ಕಾರ ಪಾಕಿಸ್ತಾನದ ವಿರೋಧಕ್ಕೆ ಮಣಿದು ಆ ರಂಧ್ರಗಳಿಗೆ ಕಾಂಕ್ರೀಟ್ ಹಾಕಿ ಮುಚ್ಚಿಬಿಡ್ತು. ಇದರ ರಿಸಲ್ಟ್ ಏನಾಯ್ತು? ಹೂಳು ಹೊರಗೆ ಹೋಗದೆ ಡ್ಯಾಮ್ ಒಳಗೇನೆ ತುಂಬಿಕೊಳ್ತು. ನೀರು ನಿಲ್ಲೋಕೆ ಜಾಗ ಇಲ್ಲ. ಮಣ್ಣು ಮಿಶ್ರಿತ ನೀರು ಹೋಗಿ ಟರ್ಬೈನ್ಗಳಿಗೆ ಬಡಿದು ಮಿಷಿನ್ಗಳು ಹಾಳಾಗ್ತಿದ್ವು. ಕರೆಂಟ್ ಉತ್ಪಾದನೆ ಪಾತಾಳಕ್ಕೆ ಕುಸಿತಿತ್ತು. ಆದ್ರೆ ಈಗ ಆ ಹಳೆ ತಪ್ಪನ್ನ ಸರಿಪಡಿಸ್ತಿರೋ ಭಾರತ ಯಾರ ವಿರೋಧಕ್ಕೂ ಡೋಂಟ್ ಕೇರ್ ಅಂತಿದೆ. 268 ಕೋಟಿ ರೂಪಾಯಿ ಸುರಿದು ಸಲಾಲ್ ಡ್ಯಾಮ್ ಸೆಡಿಮೆಂಟ್ ಬೈಪಾಸ್ ಸುರಂಗ ಅಂತ ಒಂದು ಹೊಸ ಟನಲ್ ಕಟ್ತಾ ಇದ್ದಾರೆ. ಏನಿದು ಬೈಪಾಸ್ ಸುರಂಗ? ಸಿಂಪಲ್. ಮಳೆಗಾಲದಲ್ಲಿ ನದಿಲಿ ವಿಪರೀತ ಕೆಸರು ಬರುತ್ತೆ ಅಲ್ವಾ? ಆ ಕೆಸರು ನೀರನ್ನ ಡ್ಯಾಮ್ ಒಳಗೆ ಬಿಡೋದೇ ಇಲ್ಲ. ಬದಲಾಗಿ ಈ ಬೈಪಾಸ್ ಟನೆಲ್ ಮೂಲಕ ಪಕ್ಕದಲ್ಲೇ ಹೊರಗೆ ಕಳಿಸ್ತಾರೆ. ಇದರಿಂದ ಡ್ಯಾಮ್ ಒಳಗೆ ಫ್ರೆಶ್ ನೀರು ಮಾತ್ರ ಉಳಿಯುತ್ತೆ. ಡ್ಯಾಮ್ ಸೇಫ್ ಆಗುತ್ತೆ. ಟರ್ಬೈನ್ಗಳು ಫುಲ್ ಸ್ಪೀಡ್ ನಲ್ಲಿ ತಿರುಗುತ್ತೆ. ಈ ಆಪರೇಷನ್ ಸಕ್ಸಸ್ ಆದ್ರೆ ಸಲಾಲ್ ಡ್ಯಾಮ್ ಮತ್ತೆ ತನ್ನ ಟಾರ್ಗೆಟ್ ಆದ 3082 ಮಿಲಿಯನ್ ಯೂನಿಟ್ ವಿದ್ಯುತ್ ಉತ್ಪಾದನೆಯನ್ನ ಶುರು ಮಾಡಲಿದೆ. ಪಾಕ್ ನಡುಕ ಶುರು, ಭಾರತದ ಕಾನೂನು ಮಾಸ್ಟರ್ ಸ್ಟ್ರೋಕ್. ಭಾರತ ಈ ಪ್ರಾಜೆಕ್ಟ್ ಅನೌನ್ಸ್ ಮಾಡ್ತಿದ್ದಂತೆ ಪಾಕ್ ಮತ್ತೆ ಖ್ಯಾತೆ ತೆಗೆಯೋಕೆ ಶುರು ಮಾಡಿದೆ. ಆದ್ರೆ ಭಾರತ ತನ್ನದೇ ಗಡಿಯೊಳಗೆ ತನ್ನ ದುಡ್ಡಲ್ಲಿ ಪ್ರಾಜೆಕ್ಟ್ ಮಾಡ್ತಿದ್ರೆ ಅಲ್ಲಿ ಇಸ್ಲಾಮಾಬಾದ್ನಲ್ಲಿ ಕೂತಿರೋ ನಾಯಕರಿಗೆ ಯಾಕೆ ನಡುಕ? ಇದಕ್ಕೆ ಕಾರಣ ಇದೆ. ಪಾಕಿಸ್ತಾನದ ಕೃಷಿಯನ್ನೊಮ್ಮೆ ನೋಡಿ. ಅವರ ಒಟ್ಟು ಬೇಸಾಯದ 80% ಭಾಗ ನಿಂತಿರೋದೇ ಈ ಸಿಂಧು ಮತ್ತು ಚೆನಾಬ್ ನದಿಯ ನೀರಿನ ಮೇಲೆ. ಚೆನಾಬ್ ನದಿ ನೀರು ಅವರಿಗೆ ಪ್ರಾಣ ಇದ್ದಂತೆ. ಈಗ ಭಾರತ ಚೆನಾಬ್ ನೀರನ್ನ ಬಿಯಾಸ್ ಕಡೆ ಡೈವರ್ಟ್ ಮಾಡ್ತಿದೆ. ಸಲಾಲ್ ಡ್ಯಾಮ್ನ ಕೆಪಾಸಿಟಿ ಹೆಚ್ಚು ಮಾಡ್ತಿದೆ. ಅಂದ್ರೆ ಏನರ್ಥ? ಭಾರತ ಯಾವ ಟೈಮಲ್ಲಿ ಬೇಕಾದ್ರೂ ನೀರನ್ನ ಕಂಟ್ರೋಲ್ ಮಾಡಬಹುದು. ಹೀಗಾಗಿ ಅಯ್ಯೋ ನಮಗೆ ನೀರು ಸಿಗಲ್ಲ, ನಮ್ಮ ಬೆಳೆಗಳು ಒಣಗಿ ಹೋಗ್ತವೆ, ಭಾರತ ನೀರನ್ನೇ ವೆಪನ್ ಆಗಿ ಯೂಸ್ ಮಾಡ್ತಿದೆ ಅಂತ ಪಾಕಿಸ್ತಾನ ಈಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅಳೋಕೆ ಶುರು ಮಾಡಿದೆ. ಆದ್ರೆ ಭಾರತ ಮಾತ್ರ ಒಂದು ಲೀಗಲ್ ಪಾಯಿಂಟ್ ಮುಂದಿಡ್ತಿದೆ. ಇದು ರನ್ ಆಫ್ ದಿ ರಿವರ್ ಪ್ರಾಜೆಕ್ಟ್ ಅಂತ. ಹಾಗಂದ್ರೇನು? ನಾವು ನದಿಗೆ ಅಡ್ಡಲಾಗಿ ದೊಡ್ಡ ಡ್ಯಾಮ್ ಕಟ್ಟಿ ನೀರನ್ನೇನು ಶಾಶ್ವತವಾಗಿ ಬ್ಲಾಕ್ ಮಾಡ್ತಿಲ್ಲ. ಬರ್ತಿರೋ ನೀರನ್ನ ಬಳಸಿಕೊಳ್ತಿದೀವಿ, ವಿದ್ಯುತ್ ಉತ್ಪಾದನೆ ಮಾಡ್ತಿದೀವಿ, ಮತ್ತೆ ನದಿಗೆ ಬಿಡ್ತಿದೀವಿ. 1960ರ ಒಪ್ಪಂದ ನಮಗೆ ಈ ಹಕ್ಕನ್ನ ಕೊಟ್ಟಿದೆ. ನಾವು ಯಾವ ರೂಲ್ಸ್ ಕೂಡ ಬ್ರೇಕ್ ಮಾಡಿಲ್ಲ. ನಿಯಮದ ಒಳಗೇನೆ ಇದ್ದು ನಮ್ಮ ಹಕ್ಕಿನ ನೀರನ್ನ ಬಳಸ್ತಿದೀವಿ. ನಾವು ನೀರನ್ನ ತಡೆಯುತ್ತಿಲ್ಲ ಅಂತ ಕಾನೂನುಬದ್ಧವಾಗಿ ಭಾರತ ಪ್ರೂವ್ ಮಾಡ್ತಿದೆ. ಆದ್ರೆ ನೀರನ್ನ ಡೈವರ್ಟ್ ಮಾಡೋ ಮೂಲಕ ಪಾಕಿಸ್ತಾನದ ಗಂಟಲಿಗೆ ಕತ್ತೆ ಇಟ್ಟಿದ್ದೀವಿ. ಇದು ಪಾಕ್ಗೆ ತಡೆದುಕೊಳ್ಳೋಕೆ ಆಗ್ತಿಲ್ಲ. ಜಲ ಅಸ್ತ್ರ. ಒಟ್ನಲ್ಲಿ ಹೇಳೋದಾದ್ರೆ ಭಾರತ ಈಗ ಪಾಕಿಸ್ತಾನಕ್ಕೆ ಭಾಷಣ ಮಾಡೋದನ್ನ ಬಿಟ್ಟಿದೆ. ಆಕ್ಷನ್ ಮೂಲಕನೇ ಉತ್ತರ ಕೊಡ್ತಿದೆ. ಕಳೆದ 6 ದಶಕಗಳಿಂದ ನಾವು ಸುಮ್ಮನಿದ್ವಿ. ನಮ್ಮ ಪಾಡಿಗೆ ನಾವು, ಅವ್ರ ಪಾಡಿಗೆ ಅವರು ಅಂತ. ಚೆನಾಬ್ ನೀರು ಸದ್ದಿಲ್ಲದೆ ಪಾಕಿಸ್ತಾನಕ್ಕೆ ಹರಿತಿತ್ತು. ಆದ್ರೆ ಯಾವಾಗ ಕಾಶ್ಮೀರದಲ್ಲಿ ಅಮಾಯಕರ ರಕ್ತ ಹರಿಯಿತೋ ಆಗ ನವದೆಹಲಿ ತನ್ನ ಸ್ಟ್ರಾಟಜಿ ಚೇಂಜ್ ಮಾಡಿದೆ. ಹಿಮಾಲಯದ ಇಂಜಿನಿಯರಿಂಗ್ ಈಗ ನಮ್ಮ ಜಿಯೋಪಾಲಿಟಿಕಲ್ ಅಸ್ತ್ರವಾಗಿದೆ. ನೀವು ಗಡಿಯಲ್ಲಿ ಉಗ್ರರನ್ನ ಕಳಿಸ್ತಾ ಹೋದ್ರೆ ನಾವು ಇಲ್ಲಿ ಟ್ಯಾಪ್ ಟೈಟ್ ಮಾಡ್ತೀವಿ ಅನ್ನೋ ಸ್ಪಷ್ಟ ಎಚ್ಚರಿಕೆಯನ್ನ ಭಾರತ ರವಾನಿಸಿದೆ. ಯಾವುದೇ ಯುದ್ಧ ಮಾಡದೆ, ಒಂದೇ ಒಂದು ಗುಂಡು ಹಾರಿಸದೆ, ಕೇವಲ ನೀರಿನ ಮೂಲಕನೇ ಶತ್ರು ದೇಶದ ಬೆನ್ನೆಲುಬು ಮುರಿತಿದೆ. ಈ ವಾಟರ್ ಡಿಪ್ಲೊಮಸಿ ಬಗ್ಗೆ ನೀವೇನಂತೀರಾ? ಭಾರತದ ಈ ಆಪರೇಷನ್ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ತಿಳಿಸಿ. ಇದು ಇವತ್ತಿನ ವಿಶೇಷ. ನೋಡ್ತಾ ಇರಿ ಮಸ್ತ್ ಮಗ.